ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು SS ಲೇಔಟ್ ಬಡಾವಣೆಯಲ್ಲಿ ನೈರಾ ಅನ್ನೋರ ಮನೆಯಲ್ಲಿ ನಾನಿದ್ದೀನಿ. ಇಲ್ಲಿ ಸುಮಾರು 20 ದೇಶದ ಗೊಂಬೆಗಳು ಕೂರಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದಸರಾ ಹಬ್ಬದಲ್ಲಿ ಮನೆಯಲ್ಲಿ ಗೊಂಬೆ ಕೂರಿಸೋದು ಒಂದು ವಿಶೇಷವಾದ ಒಂದು ಸಂಪ್ರದಾಯ ಅಂತ ಹೇಳ್ಬೋದು. ಅದರಲ್ಲೂ ಮಕ್ಕಳಿಗೆ ಅರಿವು ಮೂಡಿಸುವುದ್ರ ಜೊತೆಗೆ ಒಂದಷ್ಟು ಗೊಂಬೆಗಳನ್ನು ಅದರಿಂದ ತಿಳ್ಕೊಳೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಂದು ಹೋಗ್ತಾರೆ ಅಂತ ಕೂಡ ಆ ಮನೆಯವರು ಹೇಳ್ತಾ ಇದ್ದಾರೆ. ಅದರಲ್ಲೂ ನೈರಾ ಅವರ ಮನೆಯಲ್ಲಿ ವಿಶೇಷವಾದ 20 ದೇಶದ ಗೊಂಬೆಗಳು ಒಂದೇ ಕಡೆ ಕೂತಿದೆ. ಬನ್ನಿ ಅದನ್ನ ಯಾವ ರೀತಿ ಆ ಗೊಂಬೆಗಳನ್ನ ಕೂರಿಸಿದ್ದಾರೆ ಅನ್ನೋದನ್ನ ನೋಡೋಣ. ನನ್ನ ಹೆಸರು ಸುಮಂಗಲ ಅಂತ. ನಾವು ಇಲ್ಲಿ ದಾವಣಗೆರೆಗೆ ಬಂದು 12 ವರ್ಷ ಆಯಿತು. ಮುಂಚೆ ನೈಜೀರಿಯಾದಲ್ಲಿ ಒಂದು 25 ವರ್ಷ ಇದ್ವಿ. ಅಲ್ಲಿಂದ ನನ್ನ ಕಲೆಕ್ಷನ್ಸ್ ಶುರುವಾಗಿದೆ ಆಫ್ರಿಕಾ ದೇಶದಿಂದ. ಫಸ್ಟು ಇದು ನಮ್ಮ ಸಂಸ್ಕೃತಿ ಪ್ರಕಾರ ಮಧ್ಯದಲ್ಲಿಟ್ಟಿರೋದೆಲ್ಲ ನಮ್ಮ ದೇಶದ ಗೊಂಬೆಗಳು. ಇದು ಪಟ್ಟದ ಗೊಂಬೆ. ಇದು ಮುಖ್ಯವಾಗಿ ಇರಲೇಬೇಕು ಗೊಂಬೆ ಕೂಡಿಸುವಾಗ. ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಇರೋದು. ಅದು ಇಲ್ಲ ಅಂದರೆ ಗೊಂಬೆ ಪೂರ್ಣ ಆಗೋದಿಲ್ಲ. ಅದ್ರ ಮೇಲಿಂದು ದಶಾವತಾರ, ಅದು ಮೇಲಿಂದೆಲ್ಲ ವಿದೇಶಿ ಗೊಂಬೆಗಳು, ಮತ್ತು ಗಣಪತಿ ಮೇಲ್ಗಡೆ ಇರಬೇಕು ಅಂತ ಹೇಳ್ಬಿಟ್ಟು ಗಣಪತಿ ಮತ್ತು ಕಳಶ ಮಧ್ಯದಲ್ಲಿಟ್ಟಿದ್ದೀವಿ. ಇದು ಅಷ್ಟಲಕ್ಷ್ಮಿಯರು, ಇದು ದಾಸಶ್ರೇಷ್ಠರು, ಶ್ರೀರಾಮಂದು ಸೆಟ್ಟು, ಇದು ಕೃಷ್ಣನ ಲೀಲೆ, ಕೃಷ್ಣ ಅವತಾರದ್ದು ಕೆಲವೆಲ್ಲ ಇದೆ. ಇದು ಗೌರಿ ಮತ್ತು ಬಾಗಿನ. ಅದು ನಮ್ಮ ಚಾರ್ಧಾಮ್ ದೇವಸ್ಥಾನಗಳು, ಕಾಶಿ, ಬದ್ರಿನಾಥ್, ಇದು ಕೇದಾರ. ಮತ್ತು ಇದು ಮದುವೆ ಮಂಟಪ, ಅಜ್ಜ ಅಜ್ಜಿ. ಇದು ನಮ್ಮ ದಸರಾ ಪ್ರೊಸೆಷನ್, ಅಂಬಾರಿ, ಮೈಸೂರು ದಸರಾ ಮೆರವಣಿಗೆ. ಅದರಲ್ಲಿ ನಮ್ಮದರಲ್ಲಿ ಸ್ಪೆಷಲ್ ಏನಂದರೆ ನಮ್ಮ ದೇಶದ ಗೊಂಬೆಗಳ ಜೊತೆಗೆ ವಿದೇಶಿ ಗೊಂಬೆಗಳು, ಮ್ಯೂಸಿಷಿಯನ್ಸು ಮುಂದ್ಗಡೆ ವಾದ್ಯ ನುಡಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಮತ್ತು ಆನೆಗಳು ವಿದೇಶಿ ಆನೆಗಳು. ಅದ್ರ ಜೊತೆಗೆ ನಮ್ಮದು ಗಣಪತಿ ಸ್ವದೇಶಿ ಗಣಪತಿಗಳು. ಇದು ನಮ್ಮ ಪ್ರೊಸೆಷನ್ನಿನ ವಿಶೇಷತೆ. ಇದೂ ಕೂಡ ಗೌರಿ. ಅದು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇದು ಕೆಳಗಡೆ ಒಂದು ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೆ. ಅದು ಕ್ರಿಸ್ಟಲ್ಸ್ ಎಲ್ಲ ನೈಜೀರಿಯಾದಲ್ಲಿ ಕಲೆಕ್ಷನ್ನು. ಇದು ನಾನು ಎಲ್ಲ ಕಡೆ ಹೋದಲ್ಲೆಲ್ಲ ಒಂದು ತಂದಿರ್ತೀನಿ ಗೊಂಬೆಗಳಲ್ಲೇ ನೆನಪಿಗೆ. ಬುದ್ಧ ಧರ್ಮಶಾಲಾದಲ್ಲಿ ತಂದಿದ್ದು, ದಲೈ ಲಾಮಾ ಅವರ ವಾಸಸ್ಥಾನದಿಂದ ತಂದಿದ್ದದು. ಮತ್ತು ಇದರಲ್ಲಿ ತುಂಬ ಇರೋದೆಲ್ಲ ನೈಜೀರಿಯಾದ್ದೇನೆ, ಅದು ಹಿತ್ತಾಳೆದು. ನಟರಾಜ ಮಾತ್ರ ತಂಜಾವೂರ್ದು. ಇದು ಎಲ್ಲ ಒಂದೊಂದು ಕಡೆದು ಒಂದೊಂದು ದೇಶದ್ದು, ಕಾಶ್ಮೀರದು, ಕೇರಳ, ಥೈಲ್ಯಾಂಡ್, ಹಾಗೆ ಬೇರೆ ಬೇರೆ ಜಾಗದ್ದು ಇದಿದೆ ಬೋಟ್ಸು. ಅದು ಮ್ಯಾಗ್ನೆಟಿಕ್ಸ್ ಸ್ಟಿಕ್ಕರ್ಸ್ ಏನಿದೆ, ಅದು ನಾ ಎಲ್ಲೇ ಹೋದಲ್ಲೆಲ್ಲ ದೊಡ್ಡದು ತರ್ಲಿಕ್ಕೆ ಆಗಲಿಲ್ಲ ಅಂದರೆ ಅದು ಒಂದು ಚಿಕ್ಕದು ಒಂದಾದರೂ ನೆನಪಿಗೆ ತೊಗೊಂಡು ಬಂದಿರ್ತೀನಿ. ಅದು ಎಲ್ಲ ದೇಶಗಳದ್ದು ಮತ್ತು ನಮ್ಮ ದೇಶದ್ದು ಇದೆ. ಸುಮಾರು ಯುರೋಪಿನ ಒಂದು 20 ಕಂಟ್ರಿದಿದೆ ಅದರಲ್ಲಿ. ಯುರೋಪು, ಅಮೇರಿಕಾ, UK ಮತ್ತು ನಮ್ಮ ದೇಶದ್ದು ನೈಜೀರಿಯಾ, ಜಾಂಬಿಯಾ, ಘಾನಾ ಅದೆಲ್ಲ ಇದೆ. ಆ ಆಫ್ರಿಕನ್ ಏನೆಲ್ಲ ಇದೆಯಲ್ಲ ಅದೆಲ್ಲ ಆಫ್ರಿಕಾ ದೇಶದ್ದು. ಇದು ಪೂರ್ತಿ ಆಫ್ರಿಕಾ ಕಾಂಟಿನೆಂಟ್ದು. ಹೆಚ್ಚಾಗಿರೋದು ನೈಜೀರಿಯಾದಲ್ಲಿ. ನಾವು ನೈಜೀರಿಯಾದಲ್ಲಿ ಇದ್ದಿದ್ದರಿಂದ ನೈಜೀರಿಯಾದ್ದೇ ಜಾಸ್ತಿ ಇದೆ. ಮತ್ತು ಅದು ಮಧ್ಯದ್ದು ಬೇಟೆಗಾರ, ಜಾಂಬಿಯಾ. ಆ ಫ್ಯಾಮಿಲಿ ಏನಿದೆ ಕೆಳಗಡೆ ಚಿಕ್ಕದು, ಅದು ಜಾಂಬಿಯಾ. ಇದು ಬ್ರೆಜಿಲ್ಲು, ಅದು ಕೂಡ ತಾಂಜೇನಿಯಾ, ಅದೆಲ್ಲ ತಾಂಜೇನಿಯಾದ್ದು. ಇದೆಲ್ಲ ನೈಜೀರಿಯಾ. ಮಧ್ಯದ್ದು ಈಜಿಪ್ಟ್, ಸ್ಪಿಂಕ್ಸ್ ಅಂತ, ಅದು ಮುಖವಾಡ. ಇದು 3 ಅಲ್ಲಿದು ಈಜಿಪ್ಟ್ದು. ಮತ್ತು ಇದು ಚಮಚ, ಫೋರ್ಕು ಅದೆಲ್ಲ. ಮತ್ತು ಇಲ್ಲಿ ಸ್ಪೂನ್ಸ್ ಎಲ್ಲ ಇದೆಯಲ್ಲ, ಈ ಸ್ಪೂನ್ಸಿಂದಲೇ ಅವರು ಮಜ್ಜಿಗೆ, ಮೊಸರು ಆ ಥರ ಎಲ್ಲ ಬಳಸ್ತಾರೆ. ಇನ್ನೂ ಒಂದು ಅದಕ್ಕೆ ಬುಟ್ಟಿ, ಇದು ಚಿಕ್ಕ ಬುಟ್ಟಿ ಇಲ್ಲಿದೆ. ಇದು ನಾನು ಅದ್ರದ್ದು ಪೇಂಟಿಂಗ್ ಕಾಣಲಿ ಅಂತ ಇಟ್ಟಿದ್ದೀನಿ. ಅದು ಉಲ್ಟಾ ಮಾಡಿದ್ರೆ ಬುಟ್ಟಿ, ಅದು ಅದರಲ್ಲಿ ಸರ್ವಿಂಗ್ ಬೌಲ್ಸ್ ಅದು. ಮತ್ತೆ ಇದು ದುಬೈದು ಒಂಟೆ, ಮರಳುಗಾಡಲ್ಲಿ ಯಾವ ತರ ಅವರು ಪ್ರಯಾಣಕ್ಕೆ ಸಾಮಾನು ತಗೊಂಡು ಹೋಗ್ತಾರೆ ಅನ್ನೋದಕ್ಕೆ. ಅದು 3 ನೈಜೀರಿಯಾದ ಟ್ರೈಬ್ಸ್, ಅದು ಯುರೋಬಾ, ಹೌಸಾ, ಇಬೋ ಅಂತ. ಆ 3 ಟ್ರೈಬ್ಸಿನ ಫೇಸ್ ಅದು. ಇದು ಸೈಕಲ್ಲು, ಇದೆಲ್ಲ ಹೀಗೇನೆ ಬೇರೆ ಕಂಟ್ರಿಯಿಂದ, ಸಿಂಗಾಪುರಿಂದ ತಂದಿದ್ದು. ಇದು ಇಲ್ಲಿದೆ. ಇದು ಕೂಡ ನೈಜೀರಿಯಾದ ತಬಲಾ. ಇದು ಒಂದೇ ವುಡ್ ಪೀಸಲ್ಲಿ ಮಾಡಿರೋದು. ಇದು ಸ್ಟ್ಯಾಂಡು. ಅದನ್ನು ಬುಟ್ಟಿ ಎತ್ತಿದ್ರೆ ಒಂದೇ ಪೀಸ್, ಅದು ಓಪನ್ ಆಗೋದಿಲ್ಲ. ಅದು ಆ ಥರ ಇದೆ ಸ್ಟ್ಯಾಂಡು.
ಇದರಲ್ಲಿ ನಮ್ಮಲ್ಲಿ ಯಾವ್ಯಾವ ಕಸಬುಗಳು ಇದೆ, ಯಾವ್ಯಾವ ಥರ ಮಾಡ್ತಾರೆ ಅನ್ನೋದನ್ನ ನಮ್ಮ ಸಂಸ್ಕೃತಿಯನ್ನ ತೋರಿಸೋವಂಥದ್ದು. ಬಳೆ ಮೊದಲೆಲ್ಲ ಊರೂರಿಗೂ ಹಳ್ಳಿಗೂ ಬಳೆಗಾರ ಈ ಥರ ಬಳೆ ಮಲಾರ ಅಂತ ಹಾಕ್ಕೊಂಡು ಬರ್ತಾ ಇದ್ರು. ಅದು ಮತ್ತೆ ಜಾತ್ರೆಗಳಲ್ಲಿ ಇದೇ ಥರ ಬಳೆಗಳು ಜೋಡಿಸ್ಬಿಟ್ಟು ಅಂಗಡಿ ಇರುತ್ತೆ, ಅದನ್ನ ತೋರಿಸೋ ಉದ್ದೇಶ ಇದು ಬಳೆ ಅಂಗಡಿ. ಕಿರಾಣಿ ಅಂಗಡಿ, ಶೆಟ್ರದ ಕಿರಾಣಿ ಅಂಗಡಿ ಗೊತ್ತು ನಿಮಗೆ, ಅದು ಫ್ಯಾನ್ಸಿ ಸ್ಟೋರು ಇತ್ತೀಚಿಂದು ಹೊಸದು. ಮತ್ತು ಇವನು ಕಮ್ಮಾರ, ಇದು ನೋಡಿ, ಇದು ಕುಡ್ಗೋಲಿದೆ, ಸ್ಕ್ರೂ, ಇದೆಲ್ಲ ಈ ಥರದ್ದೆಲ್ಲ ಕಬ್ಬಿಣದ ವಸ್ತುಗಳನ್ನ ಮಾಡೋ ಅಂಥವನು. ಚಮ್ಮಾರ ಅಂದರೆ ಶೂ ಮತ್ತು ಆ ಥರದ್ದು ಮಾಡೋರು. ಅವನು ಮೇದಾರ, ಬುಟ್ಟಿ, ಕೇನ್ ವರ್ಕ್, ನಾವು ವೆಜಿಟೇಬಲ್ ತರಕಾರಿ ಅಂಗಡಿದು. ಅವನು ಕುಂಬಾರ, ಮಣ್ಣಿನಿಂದ ಮಾಡೋ ಅಂಥ ಪಾರ್ಟ್ಸು ಅದೆಲ್ಲ ಈ ಥರ ಸಪ್ರೇಟಾಗಿ ಮಾಡಿ ತೋರಿಸಿದ್ದೀವಿ. ಇವರು ಕ್ರಿಸ್ಮಸ್ ಸಾಂತ ಗೊತ್ತಲ್ವಾ ಅವರು, ಅದಕ್ಕೆ ಅವರು ಕ್ರಿಸ್ಮಸ್ ಅಲ್ಲಿ ಎಲ್ಲಾ ತರದ್ದು ಗಿಫ್ಟು ಆ ಥರದ್ದು ಯಾರಾದ್ರೂ ತಗೊಂಡ್ ಬಂದು ಕೊಟ್ಟಿದ್ದು ಅದನ್ನ ಇಡ್ತಾರೆ ಕ್ರಿಸ್ಮಸ್ ಟ್ರೀ ಕೆಳಗೆ. ಹಾಗೆ ನಾವು ಅಲ್ಲೆಲ್ಲ ಜೋಡಿಸಿದೀವಿ, ದೇಶ ವಿದೇಶದ್ದೆಲ್ಲ ಗೊಂಬೆಗಳದು ಕಲೆಕ್ಷನ್ಸ್. ಇದು ಮಾತ್ರ ಸಿಂಗಾಪುರ್ದು, ಇದೆಲ್ಲ ಸೆಟ್. ಈ ಬೆಲ್ಲು ಸ್ವಿಟ್ಜರ್ಲೆಂಡ್. ಮತ್ತೆ ಇಲ್ಲಿ ಒಂದಿದೆ ನೋಡಿ, ಇದು ಸ್ಪೆಷಲ್. ಇದು ವಾಟರ್ ಬಾಟ್ಲು. ಫುಲಾನಿ ಅಂತ ಒಂದು ಕಮ್ಯುನಿಟಿ ಇದೆ ನೈಜೀರಿಯಾದಲ್ಲಿ. ಅವರು ಈ ದನಗಳ ಕಾಯೋದಕ್ಕೆ ಹೋಗ್ತಾರಲ್ವಾ, ಅವಾಗ ಅದರಲ್ಲಿ ನೀರು ತುಂಬಿಕೊಂಡು ಹೋಗ್ತಾರೆ. ಆಕ್ಚುಲಿ ಆ ಮದ್ಯದ ಮಾತ್ರ ಬಾಟ್ಲು, ಉಳಿದಿದ್ದೆಲ್ಲ ಡೆಕೋರೇಷನ್ಗೆ ಅದು ಮಾಡಿರೋದು ಈಗ. ಹಾಗೆ ನೀರ್ ಬಳಕೆ ಮಾಡ್ಬೋದು, ಅದು ನೀರಿಗೋಸ್ಕರನೇ ಮಾಡಿರೋಂಥದ್ದು. ಅದೆಲ್ಲ ಮರಳುಗಾಡ್ತಾರಲ್ವಾ, ಹಾಗಾಗಿ ಅವರು ನೀರಿಗೋಸ್ಕರ ಅದನ್ನ ಮಾಡ್ಕೊಂಡಿರೋದು. ಅಲ್ಲಿ ಸುಮಾರು ಒಬ್ಬರ ಹತ್ರ 10,000ದಿಂದ ಹಿಡಿದು ಲಕ್ಷದವರೆಗೂ ಇರುತ್ತೆ ದನಗಳು. ಅದನ್ನ ಕಾಯೋದಕ್ಕೆ ಅಂತ ಹೊಡ್ಕೊಂಡು ಹೋಗ್ತಾರಲ್ವಾ, ಅವಾಗ ಅದು ವಾಟರ್ ಬಾಟ್ಲ್, ಅದು ಫುಲಾನಿ ವಾಟರ್ ಬಾಟ್ಲ್ ಅಂತ ಹೇಳ್ತಾರೆ ಅದಕ್ಕೆ. ಇದು ಅದ್ರಲ್ಲಿ ಅವರು ಪ್ರಾಣಿಗಳನ್ನೆಲ್ಲ, ಇದು ಕೆನ್ನೆದ್ದು ಅಲ್ಲಿರೋ ಪ್ರಾಣಿಗಳನ್ನೆಲ್ಲಾನು ಅದ್ರಲ್ಲಿ ಆ ಮಾಸ್ಕ್ ಅಲ್ಲಿ ತೋರಿಸಿದ್ದಾರೆ. ಅವ್ರ ಹತ್ರ ಎಷ್ಟಿದೆ, ಮತ್ತೆ ಅವ್ರ ಮೇಲ್ಗಡೆ ಇರೋರು ಬೇಟೆಗಾರ. ಅವರ ಫಾರೆಸ್ಟ್ ಅಲ್ಲಿ ಅದೆಲ್ಲ ಇದೆ. ಅದರಲ್ಲೂ ಎಸ್ಪೆಷಲಿ ಇದು ಚಿರತೆಗಳು, ಸಿಂಹಗಳು, ಜಿರಾಫೆಗಳು ಅಲ್ಲಿ ಜಾಸ್ತಿ ಇರುತ್ತೆ. ಅದನ್ನ ಈ ಫೆಸ್ಟಿವಲ್ಗಳಲ್ಲಿ ಆ ಥರದ್ದು ಮುಖವಾಡಗಳು ಹಾಕ್ಕೊಂಡು ಡ್ಯಾನ್ಸ್, ನೃತ್ಯ ಎಲ್ಲ ಮಾಡ್ತಾರಲ್ವಾ, ಆಗಿಂದದು ಮುಖವಾಡ. ಅದು ಸ್ವಲ್ಪ ಶೋ ಪೀಸ್ಗೋಸ್ಕರ ದೊಡ್ಡದಾಗಿ ಮಾಡಿದ್ದಾರೆ. ಬೆಣ್ಣೆ ಪಾತ್ರೆ, ಮೊಸರಿನ ಪಾತ್ರೆ ಎಲ್ಲ ಹಾಕಿಡ್ತಾ ಇದ್ರು. ಅದೇ ಥರದ್ದು ಕಾನ್ಸೆಪ್ಟ್ ಅಲ್ಲಿನೂ ಇದೆ ಆಫ್ರಿಕಾದಲ್ಲಿ. ಇದು ನೈಜೀರಿಯಾದ್ದು. ಅದು ಪುಟ್ಟದು, ಆ ಥರದ್ದು ಇಡಕ್ಕಾಗೋದಿಲ್ಲ, ಅದೇ ದೊಡ್ಡದಾಗಿರುತ್ತೆ ಮನೆಯಲ್ಲಾದ್ರೆ. ಇದು ಸೇಲ್ಗೋಸ್ಕರ ಮಾಡಿರೋದು ಚಿಕ್ಕದಾಗಿದೆ. ಇದು ನೆಲುವು ಅಂತ, ಇದು ಅಷ್ಟೇ, ಇದು ಆಫ್ರಿಕಾದ್ದೇ. ನಮಸ್ಕಾರ, ನನ್ನ ಹೆಸರು ಶೋಭಾ ಅಂತ. ದಸರಾ ಅಂದ ತಕ್ಷಣ ನಮಗೆ ಗೊಂಬೆ ಹಬ್ಬ ಎಲ್ರಿಗೂ ನೆನಪಾಗುತ್ತೆ. ಮೈಸೂರು ದಸರಾದಲ್ಲಿ ಶುರುವಾಗಿರೋದು ಇದು. ನಾವು 18ನೇ ಶತಮಾನದಲ್ಲಿ ಇರಬೇಕು ಇದು ಶುರುವಾಗಿರೋದು. ಅಲ್ಲಿಂದ ದಸರಾ ಗೊಂಬೆ ಇಡೋದು ಪದ್ಧತಿಯಾಗಿ ನಮಗೆ ರೂಢಿಯಲ್ಲಿದೆ. ದಸರಾ ಗೊಂಬೆ ಅಂದ್ರೆ ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಸ್ವಲ್ಪ ಬಾಲ್ಯ ವಿವಾಹ ಮಾಡೋರು. ಅವಾಗೆಲ್ಲ ಮಕ್ಕಳಿಗೆ ಪಟ್ಟದ ಗೊಂಬೆ ಅಂತ ಕಳಿಸ್ಕೊಡೋರು ಅವ್ರ ಕೈಯಲ್ಲಿ. ಆ ಪಟ್ಟದ ಗೊಂಬೆ ಜೊತೆಗೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅಂತ ಇನ್ನೊಂದಷ್ಟು ಗೊಂಬೆ ಸೇರಿಸಿ ಕಳಿಸೋರಂತೆ. ಅವುಗಳ ಜೊತೆಗೆ ಮಕ್ಕಳು ಆಟ ಆಡೋರಂತೆ. ಈ ಹಬ್ಬ ಹರಿದಿನ ಬಂದಾಗ ಅವನ್ ಕೂರಿಸಿ ಪೂಜೆ ಮಾಡಿ, ಇದನ್ನ ಒಂದು ನಮ್ಮ ಸಂಸ್ಕೃತಿಯ ಮುನ್ನಡೆ ಅನ್ನೋ ತರ ನಡ್ಕೊಂಡು ಬಂದಿದೆ ಇದು. ಅದೇ ರೀತಿ ಈ ಮನೆ ಹೆಸರು ನೈರಾ ಅಂತ. ಅದರಲ್ಲೂ ಒಂದು ವಿಶೇಷತೆ ಇದೆ. ಇವು ನಮ್ಮ ಮಾವ ಅಕ್ಕ ಅವರು ನೈಜೀರಿಯಾದಲ್ಲಿ ತುಂಬಾ ವರ್ಷ ಇದ್ರು. ಅಲ್ಲಿಯ ಕರೆನ್ಸಿ ಹೆಸರು ನೈರಾ ಅಂತ, ಹಂಗಾಗಿ ಮನೆ ಹೆಸರು ನೈರಾ ಅಂತ ಇಟ್ಕೊಂಡಿದ್ದಾರೆ. ಅಲ್ಲಿಂದ ತಂದಿರೋ ಸುಮಾರು ಗೊಂಬೆಗಳು, ಅದ್ರ ಜೊತೆಗೆ ನಮ್ಮ ಅಕ್ಕ ಏನ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ, ಡೇ 1 ಕಲೆಕ್ಟ್ ಮಾಡ್ಕೊಂಡ್ ಬಂದಿರೋ ಅಂತ ಗೊಂಬೆಗಳು ಪ್ರತಿಯೊಂದನ್ನು ಕೂರಿಸಿದ್ದಾರೆ. ಮತ್ತೆ ಅವ್ರಿಗೆ ವಿದೇಶಿ ಯಾತ್ರೆ ಮಾಡೋದು ತುಂಬಾ ಖುಷಿಯ ಸಂಗತಿ. ಜೊತೆಗೆ ಅದೊಂದು ಹವ್ಯಾಸ ಅಂತಾನೆ ಹೇಳ್ಬಹುದು. ಹಂಗೆ ಹೋದಲ್ಲೆಲ್ಲ ಕೆಲವು ಗೊಂಬೆಗಳನ್ನ ತಂದು ಪ್ರತಿ ವರ್ಷಕ್ಕೆ ಒಂದೊಂದ್ಸತಿ ಶೇಖರಣೆ ಆಗ್ತಾ ಬಂದಿದೆ. ಸುಮಾರು 12 ವರ್ಷದಿಂದ ಕೂರಿಸ್ತಾ ಇದ್ದಾರೆ ಗೊಂಬೆ ಮನೆಯಲ್ಲಿ. ಅವ್ರಿಗೆ ನಾನು ಕೈ ಜೋಡಿಸ್ತಾ ಇರ್ತೀನಿ ಯಾವಾಗ್ಲೂ. ಅವ್ರಿಗೆ ಸೊಸೆ, ನಾನು ತಮ್ಮನ ಹೆಂಡತಿ. ಇದು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಜೊತೆಗೆ ಸುಮಾರು ಗೊಂಬೆಗಳು ದೇಶ ವಿದೇಶದ್ದು ಎಲ್ಲವೂ ಸೇರ್ಕೊಂಡಿದೆ. ಮುಖ್ಯವಾಗಿ ಮಧ್ಯದಲ್ಲಿ ಏನ್ ನಾವು ಜೋಡಿಸ್ಕೊಂಡಿದೀವಿ, ಇವೆಲ್ಲ ನಮ್ಮ ದೇಶದ್ದು, ನಮ್ಮ ಪರಂಪರೆಯನ್ನು ಸೂಚಿಸುವಂಥದ್ದು, ನಮ್ಮ ಪುರಾಣ ಕಥೆಗಳನ್ನ ಹೇಳೋ ಅಂಥದ್ದು. ಅದ್ರ ಜೊತೆಗೆ ಒಂದಷ್ಟು ಕ್ರಿಸ್ಟಲ್ ಗೊಂಬೆಗಳು, ಮತ್ತೆ
ಪಿಂಗಾಣಿ ಗೊಂಬೆಗಳು ಮತ್ತೆ ತಾಮ್ರದ ಗೊಂಬೆಗಳು, ಹಾಗೆ ನೈಜೀರಿಯಾದಲ್ಲಿ ಇದ್ದಿದ್ರಿಂದ ಅಲ್ಲಿ ಆಫ್ರಿಕನ್ ಗೊಂಬೆಗಳು ತುಂಬಾ ಕಲೆಕ್ಷನ್ಸ್ ಇದೆ. ಆಫ್ರಿಕನ್ ಗೊಂಬೆಗಳಲ್ಲಿ ವಿಶೇಷತೆ ಅಂದ್ರೆ ಅಲ್ಲಿನ ಉಡುಪು, ಮತ್ತೆ ಅವ್ರ ಫೆಸ್ಟಿವಲ್ಗಳಲ್ಲಿ ಏನು ಅವ್ರ ಉಡುಪುಗಳನ್ನ ತರಿಸ್ತಾ ಇದ್ರು, ಅವ್ರು ಏನು ಪರಿಕರಗಳನ್ನ ಬಳಸ್ತಾ ಇದ್ರು ಹಬ್ಬಗಳಲ್ಲಿ, ಮತ್ತೆ ಅವ್ರು ಬೇಟೆ ಆಡಕ್ ಹೋದಾಗ ಆ ತರದ್ದು ಪ್ರತಿಯೊಂದು ವಸ್ತುಗಳು ಅಲ್ಲೆಲ್ಲ ಕರಕುಶಲ ಕೈಯಿಂದನೇ ಮಾಡಿರುವಂತ ಗೊಂಬೆಗಳಿಗೂ. ಹಿಂಗ ಸುಮಾರು ಗೊಂಬೆಗಳಿದೆ. ಅದ್ರ ಜೊತೆಗೆ ಅಲ್ಲಿಯ ಕಲ್ಚರ್ನ ಕೂಡ ಇದು ತೋರ್ಸತ್ತೆ. ಅದ್ರ ಜೊತೆ ಇನ್ನೂ ದೇಶ ವಿದೇಶದ ಗೊಂಬೆಗಳು ಕೂಡ ಇದೆ. ಮತ್ತೆ ನಾವೇನು ಹಳೆ ಕಾಲದಲ್ಲಿ ಕಮ್ಮಾರ, ಚಮ್ಮಾರ, ಮೇದಾರ ಅಂತ ಕರಿತಾ ಇದೀವಿ ಅವ್ರವ್ರ ಕುಲಕಸಬದವ್ರನ್ನ, ಅವರುಗಳನ್ನ ವಿಶೇಷವಾಗಿ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಡಿವೈಡ್ ಮಾಡಿ ವಿಭಿನ್ನವಾಗಿ ಅದನ್ನ ಕೂಡಿಸಿ ಅವ್ರು ಏನೇನು ಬಳಕೆ ಮಾಡ್ತಿದ್ರು, ಹೇಗೆ ಅದನ್ನ ಮಾಡ್ತಿದ್ರು ಅನ್ನೋದನ್ನ ಒಂದಷ್ಟು ಚಿತ್ರಗಳಲ್ಲಿ ಗೊಂಬೆಗಳಲ್ಲಿ ತೋರ್ಸೋ ಅಂತ ಪ್ರಯತ್ನನೂ ನಡೆದಿದೆ. ಅದ್ರ ಜೊತೆಗೆ ದಿನಸಿ ಅಂಗಡಿ, ಸೌಂದರ್ಯವರ್ಧಕ ಬಳೆ ಅಂಗಡಿ, ಬಳೆ ಮಲಾರ ಹಾಕೊಂಡು ಹೆಂಗೆ ಹಿಂದಿನ ಕಾಲದಲ್ಲಿ ಬಳೆ ಮಾರ್ಲಿಕ್ಕೆ ಬರ್ತಿದ್ರು, ಅದ್ರದ್ದೊಂದು ರೂಪುರೇಷೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಅದ್ರ ಜೊತೆಗೆ ಎಲ್ಲ ವಿದೇಶದ ಗೊಂಬೆಗಳು ಇಲ್ಲಿದೆ. ಸೊ ನೈರಾ ಅವರ ಮನೆಯಲ್ಲಿ 20 ದೇಶಗಳ ಗೊಂಬೆ ಒಂದೇ ಕಡೆ ಇದು, ಅದೊಂದು ವಿಶೇಷ ಅಂತ ಹೇಳ್ಬೋದು. ಅದರಲ್ಲೂ ದಸರಾ ಹಬ್ಬದಲ್ಲಿ ಗೊಂಬೆಗಳನ್ನ ಕೂರಿಸಿ ಅದರ ವೈಶಿಷ್ಟ್ಯತೆಗಳನ್ನ ಮಕ್ಕಳಿಗೆ ಹೇಳ್ಕೊಡೋದು ತುಂಬಾ ವಿಶೇಷವಾದದ್ದು ಅಂತ ಹೇಳ್ಬೋದು. ನಮ್ಮ ದಸರಾ ಹಬ್ಬದಲ್ಲಿ ಏನು ಅಂಬಾರಿಯ ಒಂದು ವಿಶೇಷತೆ ಪದ್ಧತಿಗಳನ್ನ ಇವತ್ತು ರೂಢಿಸ್ಕೊಂಡು ಬರ್ತಿರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ, ವಿಭಿನ್ನವಾದ ಪ್ಲೇಸ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.